ಇವತ್ತು ನಾವು ಅಲ್ಲೇ ಹೋರಾಟ ಮಾಡಿದ್ದು 3 ಸಲ ಸಭೆ ಸೇರ್ತಾ ಇದ್ದೀವಿ. ಇವತ್ತೇನಾದರೂ ನೀರು ತೊಗೊಂಡೋಗ್ತಾರೆ ಕುಣಗಳ ಭಾಗಕ್ಕೆ ಅಂತಂದರೆ ರೈತರ ಮೇಲೆ ಹೆಣದ ಮೇಲೆ ನೀರು ತೊಗೊಂಡೋಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಟ್ಟರು ಕೊಡ್ತೀವಿ, ನೀರು ಮಾತ್ರ ಕೊಡೋದಿಲ್ಲ. ಯಾವುದೇ ಕಾರಣ ಹೋರಾಟಕ್ಕೆಲ್ಲ ಸಿದ್ಧ ಇದ್ದೀವಿ. ನಾವಲ್ಲಿ ಕೃಷ್ಣಪ್ಪಣ್ಣ, ಬಾಬಣ್ಣರೇ, ಜ್ಯೋತಿಗಣ, ಶಿವಣ್ಣರಾಗಲಿ, ದಿಲೀಪ್ ಅಣ್ಣರಾಗಲಿ, ಪ್ರಕಾಶ್ ಎಲ್ಲರೂ ಸೇರಿ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನು ವಿಧಾನಸೌಧ ಮುಕ್ತಿ ಆಗ್ತೀವಿ. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಏನು ಎಕ್ಸೆಪ್ಟ್ ಚಾನಲ್ಗೆ ಅನುಮತಿ ಕೊಡಬಾರ್ದು ನಾವು ಸರ್ಕಾರಕ್ಕೆ ಹೇಳ್ತೀವಿ. ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಹೋರಾಟನೂ ಇದೆ, ಮತ್ತು ಏನು ಉಗ್ರ ಪ್ರತಿಭಟನೆ ಮಾಡ್ತೀವಿ, ವಿಧಾನಸೌಧ ಮುಕ್ತಿ ಆಗ್ತೀವಿ ಇಷ್ಟರೊಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನಾವು ಅವ್ರು ನೀರು ತೊಗೊಂಡೋಗೋಕ್ಕೆ ನಾವು ಅಭ್ಯಂತರ ಇಲ್ಲ. ಏನು ಇರ್ತಕ್ಕಂಥ ಚಾನಲ್ ನೀರು ತೊಗೊಂಡೋಗ್ಲಿ, ಆ ಚಾನಲ್ ನೀರು ತೊಗೊಂಡೋದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಏನು ಅಂತರ್ಜಲ ವೃದ್ಧಿ ಆಗುತ್ತೆ, ಪ್ರತಿಯೊಂದು ರೈತ ಕುಡಿಯೋ ನೀರಿಗೆ ದನ ಕರುಗಳು ನೀರಾಗುತ್ತೆ ಎಲ್ಲ ಆಗುತ್ತೆ. ಇವರು ಪೈಪಲ್ಲಿ ತೊಗೊಂಡೋಗ್ಬಿಟ್ರೆ ಯಾವ ಇದು ಅಂತ ಹೇಳಿ. ಈಗ ನಾವು ನಮ್ಮ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ 1200 ಕೋಟಿ ಅಗಲೀಕರಣಕ್ಕೆ ಸ್ಯಾಂಕ್ಷನ್ ಮಾಡಿತ್ತು. ಇವತ್ತು 26 ತೊಗೊಂಡೋಗ್ಲಿ, ಅಗಲೀಕರಣ ಮಾಡಿ ತೊಗೊಂಡೋಗ್ಲಿ, ಬೇಡ ಅಂತಾರೆ ಯಾರು. ಯಾವುದೇ ಕಡೆ ಕುಣಿಗಲ್ ನೀರು ಕೊಡೋಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಇರ್ತಕ್ಕಂಥ ಚಾನಲ್ ಮುಖಾಂತರ ನೀರು ತೊಗೊಂಡೋಗ್ಲಿ ದಯವಿಟ್ಟು. ಇದು ನಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಮರಣ ಶಾಸನ ಬರಿತಾ ಇದ್ದಾರೆ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ಕಾರ ಏನೋ ಅಲ್ಲಿಂದ ಇಳಿದು ಬಂದಿಲ್ಲ. ಎಲ್ಲ ನಾವು ಸರ್ಕಾರದಲ್ಲಿ ಇಲ್ಲೂ ಇದ್ದಾರೆ, ಭಾಗಿಯಾಗಿರ್ತಕ್ಕಂಥ ಶಾಸಕರಿದ್ದಾರೆ, ಅವರು ಇತರು ಇದ್ದಾರೆ. ಏನು ವಾಸಣ್ಣ ನಾವು ಏನು ಹೇಳಿದ್ದಾರೆ, ನಾವು ಸರ್ಕಾರದ ಭಾಗಿಯಾಗ್ತಾರೆ, ನಮ್ಮದು ವಿರೋಧ ಇದೆ ಅಂತೇಳಿ ಇರ್ತಕ್ಕಂಥ ಶ್ರೀನಿವಾಸರು ಹೇಳಿದ್ದಾರೆ. ಎಲ್ಲರದು ಇದ್ದೇ ಇದೆ, ಒಳಗಡೆ ಇರ್ತಕ್ಕಂಥ ಪ್ರತಿಭಟನೆ ಎಲ್ಲನೂ ಮಾಡ್ತಾರೆ. ನಾವಂತೂ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹಿತ ಶ್ರೀರಂಗ ನೀರಿಗೆ ಕೊಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.